ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಾರಿ ಬಿತ್ತುವನ ಸಮಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾನೆ. ಈ ದಿನ ಪ್ರತ್ಯೇಕವಾಗಿ ಎಲ್ಲರೂ ಕೂಡ ಹ್ಯಾಪಿ ಫಾದರ್ಸ್ ಡೇ ಅಂತೇಳಿ ಆಚರಿಸ್ಕೊಳ್ತಾ ಇದ್ದಾರೆ. ತುಂಬ ಒಳ್ಳೆಯದು. ಸೊ ಈ ವಿಡಿಯೋವನ್ನು ವೀಕ್ಷಿಸುವಂಥ ನಿಮ್ಮಲ್ಲಿ ಯಾರಾದರೂ ಮದುವೆ ಆಗಿ ತಂದೆಗಳಾಗಿರೋರಾಗಿದ್ದರೆ ನಿಮಗೆ ನನ್ನ ಕಡೆಯಿಂದ ಹ್ಯಾಪಿ ಫಾದರ್ಸ್ ಡೇ. ನಾವೆಲ್ಲ ವಿಶ್ ಮಾಡುವಾಗ ಹ್ಯಾಪಿ ಫಾದರ್ಸ್ ಡೇ ಅಂತವೆ ಅಂದರೆ ಆ ತಂದೆ ಸ್ವಲ್ಪ ಸಂತೋಷವಾಗಿರಲಿ ಅಂತ. ಬೈಬಲಲ್ಲಿ ಒಬ್ಬ ತಂದೆ ಇದ್ದಾನೆ, ಪಾಪ ಆ ತಂದೆಗೆ ಸಂತೋಷನೇ ಇಲ್ಲ. ಈ ಹ್ಯಾಪಿ ಫಾದರ್ಸ್ ಡೇ ಅಥವಾ ಫಾದರ್ಸ್ ಡೇ ಸ್ಪೆಷಲ್ ಆಗಿ ದೇವರಾತ್ಮ ನಮ್ಮ ಜೊತೆಲಿ ಒಂದು ವಿಷಯ ಮಾತಾಡ್ತಾನೆ, ಚೆನ್ನಾಗಿ ಕೇಳಿಸಿಕೊಳ್ಳೋಣ. ಬೈಬಲಲ್ಲಿ ಒಬ್ಬ ತಂದೆ ಇದ್ದಾನೆ, ಆ ತಂದೆ ಸಂತೋಷವಾಗಿರೋದಕ್ಕೆ ಆಗಿಲ್ಲ. ಯಾರು ಅವರು? ಸ್ವಲ್ಪ ಓದಿಕೊಂಡು ವಾಕ್ಯ ಧ್ಯಾನಿಸೋಣ. ಲೂಕನ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನ. ಲೂಕನ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನದಲ್ಲಿ ಯೇಸು ಕ್ರಿಸ್ತರು ಒಂದು ಸಾಮ್ಯನ ಹೇಳಿದರು. ಏನು ಅಂತಂದ್ರೆ, ಇನ್ನು ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಈ 11ನೇ ವಚನದಲ್ಲಿ ನಾವು ಧ್ಯಾನಿಸಿದ್ರೆ ಗೊತ್ತಾಗುತ್ತೆ, ಒಬ್ಬ ತಂದೆಗೆ 2 ಮಕ್ಕಳಿದ್ದಾರೆ. ಆ 2ರಲ್ಲಿ ಕಿರಿಯವನಿಗೆ ಒಂದ್ಸರಿ ತಂದೆ ಕಡೆ ಬಂದು ಏನಂತ ಕೇಳ್ತಾ ಇದ್ದಾನೆ ಅಂದ್ರೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರೋ ಪಾಲು ಕೊಡು ಅಂತ ಕೇಳ್ತಾ ಇದ್ದಾನೆ. ಚಿಕ್ಕವನು ನೋಡೋದಕ್ಕೆ ಚಿಕ್ಕವನು, ತಂದೆಯ ಕೈಯಿಂದ ಮುದ್ದಾಗಿ ಬೆಳೆಸಲ್ಪಟ್ಟಂಥವನು, ದೊಡ್ಡವನಿಗೆ ಬರಲಾರ್ದ ಆಲೋಚನೆ ಇಲ್ಲಿ ಚಿಕ್ಕವನಿಗೆ ಬಂದಿದೆ. ನಾನು ನೆನೆಸ್ತೇನೆ, ಯಾವಾಗಾದ್ರೆ ಆ ಚಿಕ್ಕವನು ಅಥವಾ ಕಿರಿಯವನು ತಂದೆ ಕಡೆ ಬಂದು ಅಪ್ಪ ಅಂತ ಕರೆದಾಗೆ ಅಪ್ಪನ ಭಾವನೆಗಳು ಏನಿರ್ಬೋದು ಅಂದ್ರೆ, ಮೇ ಬಿ ನನ್ನ ಸಣ್ಣ ಮಗ ಬಂದಿದ್ದಾನೆ, ಏನಾದರೂ ಸ್ಕೂಲಿಗೆ ಸಂಬಂಧಪಟ್ಟಂತೆ, ಇವತ್ತಿನ ಪ್ರೆಸೆಂಟ್ ಕಾಂಟೆಕ್ಸ್ಟ್ಗೆ ಅದನ್ನು ಯೋಚನೆ ಮಾಡಿದ್ರೆ, ಸ್ಕೂಲಿಗೆ ಸಂಬಂಧಪಟ್ಟಂತೆ ಏನಾದರೂ ಫೀಸ್ ಕೇಳ್ಬೋದೇನೋ, ಬ್ಯಾಗ್ ಕೇಳ್ಬೋದೇನೋ. ಸೊ ತಂದೆ ಚೇರ್ ಮೇಲೆ ಕೂತಿದ್ದಾನೆ, ಕಿರಿಯ ಮಗನು ಬಂದು ಅಪ್ಪ ಅಂತ ಕೂಗಿದ್ದ. ಅಪ್ಪ ಅಂತ ಕೂಗಿದ ತಕ್ಷಣ ತಂದೆಗೆ ಅನಿಸಿದ್ದು ಮೇ ಬಿ ಪೆನ್ ಕೇಳ್ಬೋದು, ಪೆನ್ಸಿಲ್ ಕೇಳ್ಬೋದು, ಫೀಸ್ ಕೇಳ್ಬೋದು, ಅಥವಾ ಒಂದು ಸೈಕಲ್ ಕೇಳ್ಬೋದು, ಗಾಡಿ ಕೇಳ್ಬೋದು. ಆದರೆ ತಂದೆ ಊಹಿಸೋದಕ್ಕೆ ಆಗಲಾರ್ದಂತೆ ಅಥವಾ ತಂದೆ ಆಲೋಚನೆಗೆ ನಿಲುಕದಂತೆ ಒಂದು ವಿಷಯನ ಕೇಳಿದ್ ನೀವು. ಸಣ್ಣವನು, ಚಿಕ್ಕವನು ಏನಂತ ಗೊತ್ತಾ? ಅಪ್ಪ, ನನಗೆ ಬರ್ತಕ್ಕಂಥ ಆಸ್ತಿಯ ಭಾಗ ನನಗೆ ಕೊಟ್ಬಿಡು ಅಂತೇಳಿ ಒಂದು ದೊಡ್ಡ ಮಾತು ಕೇಳಿದ್ ನೀವು. ಮನೆಯಲ್ಲಿ ಚಿಕ್ಕವನೇ, ಆದರೆ ಆಲೋಚನೆಗಳಲ್ಲಿ ದೊಡ್ಡವನಿವನು. ಇವತ್ತು ಅನೇಕರು ಹ್ಯಾಪಿ ಫಾದರ್ಸ್ ಡೇ ಅಂತ ವಿಶ್ ಮಾಡ್ಕೊಳ್ತವೆ, ಆದರೆ ಅನೇಕ ಫಾದರ್ಸ್ಗೆ ಹ್ಯಾಪಿನೆಸ್ ಇಲ್ಲ. ಯಾಕೆ ಇಲ್ಲ ಅಂದ್ರೆ, ಮಕ್ಕಳು ಕೊಡುವಂಥ ಶಾಕಿಂಗ್ ಸ್ಟೇಟ್ಮೆಂಟ್ಸ್ಗಳಿಗೆ, ಮಕ್ಕಳು ಬದುಕುವಂಥ ಆ ತೀರ್ಗೆ ಅಥವಾ ವಿಧಾನಕ್ಕೆ ಇಲ್ಲಿ ನೋಡ್ತವೆ. ಚಿಕ್ಕವನು ಬಂದು ತಂದೆ ಕಡೆ ಅಪ್ಪ ಅಂತ ಕೂಗುವಾಗ ತಂದೆ ಏನಾದರೂ ಕೇಳ್ತಾನೇನೋ ಮಗನಿಗೆ ಅಂತಂದ್ರೆ ಒಂದೇ ಸೇರ್ವನು ಗಾಬರಿ ಆಗೋ ವಿಷಯನ ಕೇಳಿದ್ನು. ಶಾಕಿಂಗ್ ಸ್ಟೇಟ್ಮೆಂಟ್. ಆ ವಾಕ್ಯ ಓದಿದಾಗ ನಮಗೊಂದು ವಿಷಯ ಅರ್ಥ ಆಗುತ್ತೆ. ಏನು ಅಂತಂದ್ರೆ, ಆ್ಯಕ್ಚುಲಿ ನಿನ್ನೆ ನಾನು ಬೀದರಿಂದ ಬಳ್ಳಾರಿಗೆ ಪ್ರಯಾಣದಲ್ಲಿರುವಾಗ ಧ್ಯಾನಿಸ್ತಾ ಬಂದಾಗ ದೇವರಾತ್ಮ ತಿಳಿಸಿದ ವಿಷಯ, ಈ ಚಿಕ್ಕವನಿಗೆ ಈ ಆಲೋಚನೆ ಎಲ್ಲಿಂದ ಬಂತು? ಈ ದೊಡ್ಡ ದೊಡ್ಡ ವಿಚಾರಗಳನ್ನ ಹೇಳುವಂಥ ವಿಷಯ ಅಥವಾ ಆಲೋಚನೆ ಚಿಕ್ಕವನಿಗೆ ಎಲ್ಲಿಂದ ಬಂತು? ಅಣ್ಣ ಹೇಳ್ಕೊಟ್ನಾ? ಇಲ್ಲ. ಅಪ್ಪ ಅಮ್ಮ ಹೇಳ್ಕೊಟ್ರ? ಇಲ್ಲ. ಇವನಿಗೆ ಎಲ್ಲಿಂದ ಬಂತು ಆಲೋಚನೆ? ತಂದೆಗೆ ಗಾಬರಿಗೊಳಿಸುವಂಥ ಆಲೋಚನೆ. ಅಪ್ಪ, ನನಗೆ ಆಸ್ತಿ ಕೊಡು ಅಂತೇಳಿ ಊಹೆಗೆ ಅಂದದ ಆಲೋಚನೆಯನ್ನ, ತಂದೆಗೆ ಶಾಕ್ ಕೊಡುವಂಥ ಆಲೋಚನೆ ಇವನಿಗೆ ಎಲ್ಲಿಂದ ಬಂತು ಅಂದ್ರೆ 100% ಸತ್ಯವಾದ ಮಾತು. ಇವನು ಯಾರ್ಯಾರ ಜೊತೆಲಿ ಸಹವಾಸ ಮಾಡ್ತಾ ಇದ್ನೋ ಅವರಿಂದಲೇ ಬಂತು. ಯಾಕೆ ಗೊತ್ತಾ? ವಾಕ್ಯದಲ್ಲಿ ನೋಡ್ತವೆ, ಆ ಆಸ್ತಿಯನ್ನು ತಗೊಂಡೋಗಿ ಅವನು ದೂರದರ್ಶಿಗೆ ಹೋಗಿ ಪಟ್ಟಿಂಗನಾಗಿ ಬದುಕಿ ಇಷ್ಟಾನುಸಾರವಾಗಿ ದುಡ್ಡನ್ನು ಖರ್ಚು ಮಾಡಿ ಲಾಸ್ಟ್ಗೆ ಏನು ದಿಕ್ಕಿಲ್ಲದವನಾಗಿ ಬದುಕೋದನ್ನು ನಾವು ನೋಡ್ತೇವೆ. ಸೊ ಕೊನೆಗೂ ಅವನು ಹಂದಿ ಕಾಯುವಂಥ ಕೆಲಸಕ್ಕೆ ಸೇರಿ ಹಂದಿ ತಿನ್ನುವಂಥ ಕಾಯಿಗಳನ್ನು ತಿನ್ನೋದಕ್ಕೆ ಹೋಗ್ತಾನೆ. ಆ ಹಂದಿಯ ಅಥವಾ ಹಂದಿಗಳ ಓನರ್ ಆ ಹಂದಿ ತಿನ್ನುವಂಥ ಕಾಯಿಗಳನ್ನು ಕೂಡ ತಿನ್ನೋದಕ್ಕೆ ಬಿಡೋದಿಲ್ಲ. ಸಚ್ ಎ ವರ್ಸ್ ಲೈಫ್ ಹಿ ವಾಸ್ ಫೇಸಿಂಗ್. ಅಂದ್ರೆ ತುಂಬ ಕೆಟ್ಟ ಪರಿಸ್ಥಿತಿ.
ಸೊ ಇವತ್ತು ದೇವರಾತ್ಮ ಮಾತಾಡುವಂಥ ಮಾತೇನು ಅಂದರೆ, ಯೌವನಸ್ಥರ ಚೆನ್ನಾಗಿ ಕೇಳಿಸ್ಕೊಳ್ರಿ, ನಿಮ್ಮ ಕೆಟ್ಟ ಪರಿಸ್ಥಿತಿಗೆ ಕಾರಣ ಏನು ಅಂತಂದ್ರೆ ನಿಮ್ಮ ಸಹವಾಸನೆ. ತಂದೆ ಯೋಚನೆ ಮಾಡಲಿಲ್ಲ, ಇವನು ಚಿಕ್ಕವನಿದ್ದಾನೆ, ಚಿಕ್ಕ ವಯಸ್ಸಿನಲ್ಲಿ ಆಸ್ತಿಯನ್ನು ಕೇಳ್ತಾನೆ ಅಂತ ಆಲೋಚನೆಗೂ ಬಂದಿರಲಿಲ್ಲ. ಆದರೆ ಇವನು ಕೇಳಿದ್ನು. ಯಾಕೆ ಕೇಳಿದ್ನು ಅಂದ್ರೆ ಇವನ ಸಹವಾಸ. ಇವನು ಯಾರ್ಯಾರ ಜೊತೆಯಲ್ಲಾದ್ರೂ ಕೂಡ್ತಾ ಇದನೋ, ಯಾರ್ಯಾರ ಜೊತೆಯಲ್ಲಾದ್ರೂ ತಿರುಗ್ತಾ ಇದನೋ, ಯಾರ್ಯಾರ ಜೊತೆಯಲ್ಲಾದ್ರೂ ಊಟ ಮಾಡ್ತಾ ಇದನೋ, ಇವನ ಸಹವಾಸ ಎಲ್ಲೆಲ್ಲಿದೋ ಅಲ್ಲಿ ಜನಗಳೆಲ್ಲರಿಗೂ ಇವನಿಗೆ ತಲೆ ತುಂಬಿ ತಗೊಂಬಂದ್ಬಿಡು ನಿಮ್ಮ ಡ್ಯಾಡಿ ಕಡೆ ಆಸ್ತಿನ, ವಿ ವಿಲ್ ಎಂಜಾಯ್, ನಾವು ದೂರದರ್ಶಕ್ಕೆ ಹೋಗಿ ಸಂತೋಷ ಪಡೋಣ ಅಂತೇಳಿ ತಲೆಯಲ್ಲಿ ಆ ಆಲೋಚನೆಗಳನ್ನು ಕೊಟ್ಟಿರುವುದಕ್ಕಾಗಿನೇ. ವಾಕ್ಯವನ್ನು ಕೇಳೋ ಪ್ರೀತಿಯ ಸಹೋದರ ಸಹೋದರಿ, ಪ್ರತ್ಯೇಕವಾಗಿ ಯೌವನಸ್ಥ ಮಕ್ಕಳು, ನಿಮ್ಮ ಸಹವಾಸ ಲೋಕದ ಜನಗಳ ಜೊತೆಯಲ್ಲಿದ್ದು, ನಿಮ್ಮ ಸಹವಾಸ ಲೋಕದ ಕೆಟ್ಟ ಜನಗಳ ಜೊತೆ ಇದ್ದು, ಅವರ ಆಲೋಚನೆಗಳೆಲ್ಲ ನಿಜ ಅಂತ ನಂಬಿ ಲೋಕದಲ್ಲಿ ಕಾಣುವಂಥದ್ದೆಲ್ಲವೂ ಕೂಡ ಶಾಶ್ವತವಾಗಿರುತ್ತನ್ನುವಂಥ ಭ್ರಮೆಯಲ್ಲಿ ಅವರ ವಿಷಯಗಳೆಲ್ಲವನ್ನ ಕಲಿತು ತಂದೆ ತಾಯಿಗಳಿಗೆ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದೆಯಾ, ನೆನಪಿರಲಿ, ನಿನ್ನ ಪರಿಸ್ಥಿತಿ ಹಂದಿಗಳಿಗಿಂತಲೂ ಕೂಡ ಕಡೆಯಾಗುವಂಥ ದಿನ ಬರುತ್ತೆ. ಇವತ್ತು ಅನೇಕ ಯೌವನಸ್ಥರು ದುಡ್ತಾ ಇಲ್ಲ, ವಿದ್ಯಾಭ್ಯಾಸ ಇಲ್ಲ, ತಂದೆಗಳಿಂದ ಕಿತ್ತು ತಿನ್ನೋದು ಬಿಟ್ಟಿಲ್ಲ. ಲೋಕಾನುಸಾರವಾಗಿ ಎಂಜಾಯ್ ಮಾಡೋದಕ್ಕಾಗಿ, ಲೋಕಾನುಸಾರವಾಗಿ ಇಷ್ಟಾನುಸಾರವಾಗಿ ಬದುಕೋದಕ್ಕಾಗಿ ತಂದೆ ತಾಯಿಗಳನ್ನ ನೋಯಿಸಿ ಬದುಕೋದು ಬಿಟ್ಟಿಲ್ಲ. ಹೌ ಕ್ಯಾನ್ ಯು ಸೇ ಹ್ಯಾಪಿ ಫಾದರ್ಸ್ ಡೇ? ಹೆಂಗೆ ಹೇಳ್ತೀನಿ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿ? ಇವತ್ತು ತಂದೆ ಹ್ಯಾಪಿ ಆಗಿರ್ಬೇಕಂದ್ರೆ ಮಗನಾಗಿರುವಂತ ನೀನು ತಂದೆಗೆ ವಿಧೇಯನಾಗಿ ತಂದೆ ಮಾತನ್ನ ಕೇಳಬೇಕು. ನೀನು ಮಾಡುವ ಸಹವಾಸದಲ್ಲಿರುವಂತ ಜೊತೆ ಸ್ನೇಹಿತರ ಮಾತಲ್ಲ, ತಂದೆ ಮಾತನ್ನ ಕೇಳಬೇಕು. ಅನೇಕ ಯೌವನಸ್ಥರು ನೋಡ್ತವೆ, ಕುಡುಕರ ಸಹವಾಸದಲ್ಲಿರುವಂಥ ಯೌವನಸ್ಥರು, ಪಾನ್ ಪರಗ್ ತಿನ್ನೋರ ಸಹವಾಸ ಹಿಡಿದಂಥವ್ರು, ಸಿನಿಮಾ ನೋಡುವಂಥ ಸಹವಾಸದಲ್ಲಿರುವಂಥವ್ರು, ಲೌಕಿಕವಾದಂಥ ವಿಚಾರಗಳಲ್ಲಿ ಬಿದ್ದು ಒದ್ದಾಡುವಂಥ ಸಹವಾಸದಲ್ಲಿರುವಂಥವ್ರು ಕೊನೆಗೇನು ಮಾಡ್ತಾರೆ? ಕೆಟ್ಟದನ್ನು ಕಲಿತು ಹಣನ ಪೋಲು ಮಾಡಿ ವ್ಯಯ ಮಾಡಿ ಲಾಸ್ಟ್ಗೆ ಜೀವಿತ ಅದೇ ಶಾಶ್ವತವಂತ ಅಂದುಕೊಂಡು ಏನು ಮಾಡ್ತಾರಂದ್ರೆ ತಂದೆಗಳ ಮುಂದೆ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದೇ ಥರ ಒಬ್ಬನು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟ ಬೈಬಲಲ್ಲಿ ಸಂಸೋನ್. ತಿಮ್ನಾವನ ಊರಿಗೆ ಹೋದ್ನು, ಅಲ್ಲೊಂದು ಹುಡುಗಿನ ನೋಡಿದ್ನು, ಬಂದು ಮಮ್ಮಿ ಡ್ಯಾಡಿಗೆ ಹೇಳಿದ್, ಮಮ್ಮಿ ಡ್ಯಾಡಿ ನನಗೆ ಮದುವೆ ಮಾಡಬೇಕು. ಯಾರ ಜೊತೆ? ತಿಮ್ನಾ ಅನ್ನೋ ಊರಲ್ಲಿ ಒಂದು ಹುಡುಗಿ ನೋಡಿದ್ದಾರೆ, ಫಿಲಿಸ್ಟಿಯರ ಹುಡುಗಿ. ಇಲ್ಲ ಸಂಸೋನ್, ದೇವರು ನಿನ್ನನ್ನು ಅಭಿಷೇಕಿಸಿದ್ದಾನೆ, ನೀನು ಪ್ರತ್ಯೇಕಿಸಲ್ಪಟ್ಟವನು, ಇಸ್ರಾಯೇಲ್ಗೆ ನ್ಯಾಯಸ್ಥಾಪಕನಾಗಿ ದೇವರು ಇಡ್ಲಿಕ್ಕಿದ್ದಾನೆ ನಿನ್ನನ್ನು. ನೋ, ಅವ್ಯಾವ ನೆನಪೇ ಇಲ್ಲ. ಸಹವಾಸ ದೋಷ. ತಂದೆಗೆ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟವನು. ಅವನ ಪರಿಸ್ಥಿತಿ ಏನಾಯ್ತು? ವಾಕ್ಯ ಸತ್ಯವಾದದ್ದು. ಜ್ಞಾನೋಕ್ತಿಗಳು 20ನೇ ವಚನದಲ್ಲಿ ನೋಡ್ತವೆ, ತಂದೆ ಮಾತನ್ನ ಕೇಳಾರ್ದಂತೆ ತಾಯಿಯನ್ನು ತಿರಸ್ಕಾರ ಮಾಡಿ ಆತ ಅಪಹಾಸ್ಯ ಮಾಡುವವರಿಗೆ ಅವನ ಆತ್ಮದೀಪ ಮಧ್ಯ ರಾತ್ರಿಯಲ್ಲಿ ಕತ್ತಲೆಯಲ್ಲಿ ಆರಿ ಹೋಗುತ್ತೆ ಅಂತ ಹೇಳಿದ ಹಾಗೆ ಸಂಸೋನನ ಕಣ್ಣುಗಳು ಕಿತ್ತಲ್ಪಟ್ಟವು. ಸೊ ಪ್ರೀತಿಯ ಸಹೋದರ ಸಹೋದರಿ, ನೀನು ಯಾರ ಜೊತೆ ಸಹವಾಸ ಮಾಡ್ತಾ ಇದೀಯ, ಎಂಥವ್ರ ಜೊತೆಲಿ ಇದೆಯಾ, ನಂತರ ಎಂತೆಂಥವ್ರ ಸ್ನೇಹಿತರನ್ನ ಇಟ್ಕೊಂಡಿದ್ಯಾ, ಅವರಿಂದ ಏನೇನು ಕಲಿತಾ ಇದೆಯಾ, ಕಲಿತಂಥದ್ದೆಲ್ಲವನ್ನ ತಗೊಂಬಂದು ತಂದೆ ಮುಂದೆ ಒಂದೇ ಸರಿ ತಂದೆ ಹೃದಯ ಹೊಡೆಯೋ ಥರ ಗಾಬರಿಯಾಗೋ ವಿಷಯಗಳನ್ನ ಹೇಳ್ತಾ ಇದೆಯೋ? ಅನೇಕ ಯೌವನಸ್ಥರು ಇವತ್ತು ನನಗೆ ಆಸ್ತಿ ಕೊಡು ಅಂತ ಕೇಳೋರಿಲ್ವಾ ಇದ್ದಾರೆ. ಅನೇಕ ಯೌವನಸ್ಥರು ಇವತ್ತು ನನಗೆ ಅದೇ ಹುಡುಗಿನ ಮದುವೆ ಮಾಡು ಅಂತ ಕೇಳೋರಿಲ್ವಾ ಇದ್ದಾರೆ. ಇವತ್ತು ಅನೇಕ ಯೌವನಸ್ಥರು ನನಗೆ ಅದು ಕೊಡಿಸು ಇದು ಕೊಡಿಸು, ಐ ವಾಂಟ್ ಟು ಎಂಜಾಯ್ ಅನ್ನುವಂಥ ಯೌವನಸ್ಥರು ಇದ್ದಾರೆ. ಪರಿಸ್ಥಿತಿ ಬಹಳ ಕೆಟ್ಟದಾಗತ್ತೆ. ಹಂದಿಗಳು ತಿನ್ನುವಂಥ ಕಾಯಿಗಳನ್ನು ಕೂಡ ತಿನ್ನಕ್ಕೆ ಬಿಟ್ಟಿಲ್ಲ. ಫಿಲಿಸ್ಟಿಯರ ವಂಶದಲ್ಲಿದ್ದು ಕಣ್ಣುಗಳನ್ನು ಕಿತ್ತಿಸಿಕೊಳ್ಳುವಂಥ ಪರಿಸ್ಥಿತಿ ಸಂಸೋನ್ದು. ಪ್ರೀತಿ ಯೌವನ ಮಗು, ಸಹವಾಸ ಬದಲಾಯಿಸ್ಕೋ. ನಿನ್ನ ತಂದೆ ನಿನ್ನ ವಿಷಯದಲ್ಲಿ ಸಂತೋಷ ಪಡಬೇಕು. ಹಾಗೇನೆ ಪರಲೋಕದಲ್ಲಿರುವಂಥ ತಂದೆ ಕೂಡ ನಿನ್ನ ವಿಷಯದಲ್ಲಿ ಸಂತೋಷ ಪಡಬೇಕು. ಹಾಗೆ ಸಂತೋಷ ಪಡಬೇಕಂದ್ರೆ ಏನು ಮಾಡಬೇಕು ಗೊತ್ತಾ ನಾವು? ಸೊ ಇನ್ನು ಸ್ವಲ್ಪ ಮುಂದಾಗಿ ನಾನು ವಾಕ್ಯ ಹೇಳಿ ಮುಗಿಸ್ತೇನೆ. ಕಾರಣ ನಾವು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಇರೋದಕ್ಕಾಗಿದ್ದು ಭಾಳ GB ಹಿಡಿಯುತ್ತೆ. ನಂತರ ಇದನ್ನು ಅಪ್ಲೋಡ್ ಮಾಡೋದು ಕೂಡ ಕಷ್ಟ ಸಾಧ್ಯ. ಏನೇ ಆಗಲಿ ಕೂಡ 17ನೇ ವಚನ ಓದ್ತಾನೆ. ಆ
ಕಾಯಿಗಳನ್ನು ಕೂಡ ತಿನ್ನುವುದಕ್ಕೆ ಬಿಡಲಾರ್ದಂಥ ಆ ಹೀನ ಪರಿಸ್ಥಿತಿಯಲ್ಲಿ 17ನೇ ವಚನ, ಆಗ ಅವನಿಗೆ ಬುದ್ಧಿ ಬಂದು ಅವನನ್ನ ತಂದೆ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿಯಾಳುಗಳಿಗೆ ಬೇಕಾದಷ್ಟು ಆಹಾರವಿದೆ, ನಾನಾದರೂ ಇಲ್ಲಿ ಹಸುವಿನಿಂದ ಸಾಯುತ್ತೇನೆ, ನಾನು ಎದ್ದು ನನ್ನ ತಂದೆ ಬಳಿಗೆ ಹೋಗಿ. ಹಲ್ಲೆಲೂಯಾ. ವಾಕ್ಯದಲ್ಲಿ ಬರೆದಿದೆ, ಅಪ್ಪ, ಪರಲೋಕಕ್ಕೂ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ನಾನು ನಿನ್ನ ಮಗನೆನಿಸಿಕೊಳ್ಳೋದಕ್ಕೆ ಯೋಗ್ಯನಲ್ಲ ಅಂತ ಕೇಳಿಬಿಡ್ತೇನೆ ಅಂತ. ಅಂದ್ರೆ ಒಂದು ವೇಳೆ ಪರಲೋಕದ ತಂದೆಯಿಂದ ದೂರ ಹೋಗಿ ಪರಲೋಕದ ತಂದೆಯನ್ನು ಮೆಚ್ಚಿಸುವಂತ ಜೀವನ ಇಲ್ಲದಂತೆ ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಮಾಡಿರೋ ತೀರ್ಮಾನಗಳನ್ನು ಮರೆತು ಬಿಟ್ಟು ಲೋಕದ ಸಹವಾಸದಲ್ಲಿದ್ದು ಪಾಪದಲ್ಲಿ ಬಿದ್ದು ಹೋಗಿ ಮತ್ತೆ ದೇವರಿಂದ ದೂರ ಆಗಿದ್ರೆ, ದೇವರಾತ್ಮ ನಿನ್ ಜೊತೆ ಮಾತಾಡೋ ವಿಷಯ ಏನು ಅಂತಂದ್ರೆ, ನಿನಗೆ ಬುದ್ಧಿ ಬರಬೇಕು. ಇವಾಗ ಆ ಮಗನು ತಿರುಗಿ ಹೋದ ನಂತರ ತಂದೆಯು ಅವನಿಗೆ, ವಾಕ್ಯದಲ್ಲಿ ನೋಡ್ತವೆ, ಉಂಗುರವನ್ನು ತೊಡಿಸಿ ಕೊಬ್ಬಿದ ಕರುವನ್ನು ಕೊಯ್ಸಿ ಒಂದು ಹಬ್ಬದ ವಾತಾವರಣವನ್ನು ಮನೆಯಲ್ಲಿ ಸೃಷ್ಟಿಸಿ ವಾದ್ಯ ನರ್ತನಗಳೊಡನೆ ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ. ತಿರುಗಿ ಬಂದು ಮಗ ಅಂತೇಳಿ. ಮಗನು ತಿರುಗಿ ಬಂದದಕ್ಕೆ ಮಾಡಿರೋದಲ್ಲ ಅದು, ಆ ಒಂದು ಸಂಭ್ರಮ. ಆ ಮಗನಿಗೆ ಬುದ್ಧಿ ಬಂದು, ಇದು ನನ್ನ ಸ್ಥಳವಲ್ಲ, ನನ್ನ ತಂದೆ ಜೊತೆ ಇರ್ತೇನೆ ನಾನು, ಕೊರತೆಗಳಿರಲಿ ಬಾಧೆಗಳಿರಲಿ ನನ್ನ ತಂದೆ ಜೊತೆ ಇರ್ತೇನೆ, ನನ್ನ ಏನಂತಾರೆ ಕೆಟ್ಟ ಸಹವಾಸದ ಜೊತೆಯಲ್ಲ. ವಾಕ್ಯವನ್ನು ಕೇಳೋ ಪ್ರೀತಿಯ ಸಹೋದರ, ಸುಮಾರು ವರ್ಷಗಳಾಗೋಯ್ತೇನೋ ಪ್ರಾರ್ಥನೆ ಮಾಡದಂತೆ, ಸುಮಾರು ವರ್ಷಗಳಾಗೋಯ್ತೇನೋ ವಾಕ್ಯ ಧ್ಯಾನಿಸಿದಂತೆ, ಸುಮಾರು ತಿಂಗಳುಗಳಾಗೋಯ್ತೇನೋ ಆಲಯಕ್ಕೆ ಹೋಗ್ಲಾರ್ದಂತೆ, ಸುಮಾರು ತಿಂಗಳುಗಳೇ ಕಳೆದೋಯ್ತೇನೋ ಪ್ರಾರ್ಥನೆ ಮಾಡದಂತೆ. ನಿನ್ನ ಜೊತೆನೇ ದೇವರು ಮಾತಾಡ್ತಾ ಇರೋದು. ನೀನು ಯಾವಾಗ ನನ್ನ ತಂದೆ ಬಳಿಯಲ್ಲಿರೋದೇ ನನಗೆ ಉತ್ತಮವಾದದ್ದು ಅಂತೇಳಿ ಬುದ್ಧಿ ತಂದುಕೊಂಡು ಆ ಕೆಟ್ಟ ಜನರ ಸಹವಾಸವನ್ನು ಬಿಟ್ಟು ಯೇಸು ಕಡೆ ತಿರುಗುತ್ತೀಯೋ, ಅಲ್ಲಿ ವಾಕ್ಯ ಹಾಗೆ ಬರೆದ್ರು, ಬುದ್ಧಿ ಬಂದವನು ನನ್ನ ತಂದೆ ಜೊತೆ ಇರ್ತಾನಂತ ತೀರ್ಮಾನ ಮಾಡಿದ್ನು. ಇವತ್ತು ಅನೇಕ ಯೌವನಸ್ಥರುಗಳು ಇಷ್ಟಾನುಸಾರವಾಗಿ ಬದುಕ್ತಾ ಇದ್ದಾರೆ. ತಂದೆ ತಾಯಿಗಳಿಗೆ ಅಂದರೆ ಶಾರೀರಿಕ ತಂದೆ ತಾಯಿಗಳಿಗೂ ನೋವಾಗಿದ್ದಾರೆ, ಪರಲೋಕದಲ್ಲಿರುವಂಥ ತಂದೆಗೂ ನೋವಾಗಿದ್ದಾರೆ. ಯಾವ ಸಹವಾಸ ಹಿಡಿದು ಕೆಟ್ಟೋಗಿದೆಯೋ, ಎಲ್ಲಿ ಬಿದ್ದು ನಿನ್ನ ಆತ್ಮೀಯ ಜೀವಿತವನ್ನು ಕಳ್ಕೊಂಡಿದೆಯೋ ಅಲ್ಲಿಂದ ಎದ್ದು, ನನಗೆ ಬುದ್ಧಿ ಬಂದಿದೆ, ನಾನು ಇನ್ಮೇಲೆ ಈ ಸ್ಥಳದಲ್ಲಿ ಇರಬಾರ್ದು, ಈ ಸ್ಥಳ ನಂದಲ್ಲ, ಈ ಜಾಗ ನಂದಲ್ಲ, ಅಥವಾ ಈ ಸಹವಾಸ ನಂದಲ್ಲ, ನನ್ನ ಸಹವಾಸ ದೇವ್ರ ಜೊತೆಯಲ್ಲೇ ಇರ್ಬೇಕಂತೇಳಿ ಯಾವಾಗ ತೀರ್ಮಾನ ಮಾಡ್ತೀಯೋ, ನಿನ್ನ ತಂದೆ ನಿನ್ನ ವಿಷಯದಲ್ಲಿ ಸಂಭ್ರಮಿಸ್ತಾನೆ. ಆ ಪರಲೋಕದ ತಂದೆ ನೀನು ಪಾಪಗಳನ್ನು ಬಿಟ್ಟು ಇದು ನನಗೆ ತಕ್ಕದ್ದಲ್ಲ ಅಂತೇಳಿ ಬುದ್ಧಿ ತಂದುಕೊಂಡು ಮತ್ತೆ ತಿರುಗಿ ಆತ್ಮೀಯ ಜೀವನಕ್ಕೆ ಬಂದರೆ ನಿನ್ನ ಜೀವಿತವನ್ನು ಬದಲಾಯಿಸ್ತಾನೆ. ನಿನ್ನ ಭವಿಷ್ಯತ್ತನ್ನು ಆತನ ಚಿತ್ತಾನುಸಾರವಾಗಿ ತಿರುಗಿಸ್ಬಿಡ್ತಾನೆ. ಅದಕ್ಕಾಗಿ ಇವತ್ತು ಮಕ್ಕಳಾಗಿರುವಂಥ ನಾವು ನಮ್ಮ ತಂದೆಗಳಿಗೆ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿದ್ದಾವೆ. ನಿಜವಾಗ್ಲೂ ನಮ್ಮ ಪೇರೆಂಟ್ಸ್ ಹ್ಯಾಪಿಯಾಗಿದ್ದಾರಾ? ಅಥವಾ ಪರಲೋಕದಲ್ಲಿರುವಂಥ ತಂದೆ ಇವತ್ತು ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿದ್ರೆ ತಂದೆ ಸಂತೋಷವಾಗಿದ್ದಾನ? ಯಾಕೆ ಗೊತ್ತಾ? ನಮ್ಮ ನಡತೆಯಿಂದ ತಂದೆಗೆ ಸಂತೋಷ ಇಲ್ಲ. ತಂದೆಗಳು ಯಾವಾಗ ಹ್ಯಾಪಿ ಆಗಿರ್ತಾರೆ ಅಂತಂದರೆ, ಸಂತೋಷವಾಗಿರ್ತಾರಂದರೆ, ನಾವು ನಮ್ಮ ನಡತೆಯನ್ನು ಬಿಟ್ಟು ಬುದ್ಧಿ ತಂದುಕೊಂಡು ದೇವರ ಕಡೆ ತಿರುಗಿ ದೇವ್ರ ಜೊತೆ ಸಹವಾಸ ಮಾಡಿದಾಗ ಮಾತ್ರವೇ. ಅದಕ್ಕಾಗಿ ವಾಕ್ಯ ಕೇಳುವಂಥ ಎಲ್ಲ ಮಕ್ಕಳು ನಿಮ್ಮ ಪರಲೋಕದ ತಂದೆಯನ್ನು ಶಾರೀರಿಕ ತಂದೆಗೆ ವಿಧೇಯತೆಯನ್ನು ತೋರಿಸಿ ಅವರು ಇಷ್ಟಪಡುವಂಥ ಬದುಕನ್ನು ಬದುಕ್ರಿ. ಅವಾಗೆ ಈ ಲೋಕದ ತಂದೆಯಾಗಲಿ ಪರಲೋಕದ ತಂದೆಗಾಗಲಿ ಹ್ಯಾಪಿ ಫಾದರ್ಸ್ ಡೇ. ಸೊ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.